ನಟ ದುನಿಯಾ ವಿಜಯ್ ಅಭಿನಯದ ಜಡೇಶ್ ಕೆ ಹಂಪಿ ನಿರ್ದೇಶನದ ಲ್ಯಾಂಡ್ ಲಾರ್ಡ್ ಸಿನಿಮಾ ತಳ ಸಮುದಾಯದ ಶೋಷಿತರ ನೋವಿಗೆ ಸ್ಪಂದನೆ ನೀಡಿದಂತಿದೆ. ದೇವದಾಸಿ ಪದ್ಧತಿ, ಜಮೀನ್ದಾರಿ ಪದ್ಧತಿ ಸೇರಿದಂತೆ ಸಾಮಾಜಿಕ ಪಿಡುಗಿನ ವಿರುದ್ಧ ನಿರ್ದೇಶಕ ಜಡೇಶ್ ಕೆ ಹಂಪಿ ಅದ್ಭುತವಾಗಿ ಕತೆ ರಚಿಸಿದ್ದಾರೆ ಎಂದು ದಾವಣಗೆರೆ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಎಚ್ ವಿಶ್ವನಾಥ್ ಸಿನಿಮಾವನ್ನು ಕೊಂಡಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಮಾಜಿಕ ಜವಾಬ್ದಾರಿಯುಳ್ಳ ಸಿನಿಮಾಗಳು ಕಣ್ಮರೆಯಾಗುತ್ತಿದೆ. ಇಂತಹ ಸನ್ನಿವೇಶದಲ್ಲಿ ಜಡೇಶ್ ಕೆ ಹಂಪಿ ಇಂತಹ ಸಿನಿಮಾ ಕೊಟ್ಟಿರುವುದಕ್ಕೆ ಧನ್ಯವಾದ ಹೇಳಬೇಕು. ನಟ ದುನಿಯಾ ವಿಜಯ್ ಕೂಡ ಅಷ್ಟೇ ಮನೋಜ್ಞವಾಗಿ ಅಭಿನಯಿಸಿದ್ದಾರೆ. ಎಲ್ಲ ವರ್ಗದವರು ಈ ಸಿನಿಮಾ ನೋಡಬೇಕು. ದಾವಣಗೆರೆ ವಿಶ್ವವಿದ್ಯಾಲಯದ ಕನ್ನಡ ಮತ್ತು ಆಂಗ್ಲ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡೋದಕ್ಕೆ ವ್ಯವಸ್ಥೆ ಮಾಡುತ್ತೇವೆ ಎಂದರು. ಈ ವೇಳೆ ಇಂಗ್ಲಿಷ್ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಫಕೀರೇಶ್, ಈಶ್ವರ್ ಎಸ್ಎನ್ ಮಂಜುನಾಥ್, ಶಾಮನೂರು, ಸುರೇಶ್ ಕುಣಿಬೆಳಕೆರೆ, ಅಂಜಿನಪ್ಪ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಗೌರವಾನ್ವಿತ ಪತ್ರಿಕಾ ಮಾಧ್ಯಮದವರಿಗೆ ಪ್ರಪ್ರಥಮವಾಗಿ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ, ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶದಲ್ಲಿ ಇವತ್ತು ನನ್ನ ನಡುವೆ ಈಶ್ವರ್ ಇದ್ದಾರೆ, ಆಮೇಲೆ ರಘು ಕಡಿಮನಿಯವರಿದ್ದಾರೆ, ಸುರೇಶ್ ಕುಣಬೆಳಕೆಯವರು ಇದ್ದಾರೆ, ದುಗ್ಗಪ್ಪನವರು ಇದ್ದಾರೆ, ಅಂಜಿನಪ್ಪನವರು ಇದ್ದಾರೆ ಮತ್ತು ಮುಂತಾದವರು. ನಾವು ಈ ಪತ್ರಿಕಾಗೋಷ್ಠಿ ಕರೀತಕ್ಕಂಥ ಉದ್ದೇಶ ಒಂದೇ. ಇತ್ತೀಚಿನ ದಿನಗಳಲ್ಲಿ ನಾನೊಂದು ಸಿನಿಮಾವನ್ನು ನಾನು ವಿಮರ್ಶೆ ಮಾಡಲಿಕ್ಕೆ ಅಂತ ಹೇಳಿ ನಾನು ಒಂದು ಸಿನಿಮಾವನ್ನು ನೋಡಿದೆ. ಅದು ಲ್ಯಾಂಡ್ ಲಾರ್ಡ್ ಅಂತಕ್ಕಂಥ ಸಿನಿಮಾ. ಅದರಲ್ಲಿ ಬರ್ತಕ್ಕಂಥ ಅನೇಕ ಈ ಒಂದು ಸನ್ನಿವೇಶಗಳಿದ್ದಾವಲ್ಲ, ಅದು ನಿಜಕ್ಕೂ ಕೂಡ ಅದು ತಳ ಸಮುದಾಯ ಮತ್ತು ಎಂದೂ ಕೂಡ ಜಮೀನ್ದಾರಿ ಪದ್ಧತಿ ಇರ್ತಕ್ಕಂಥ ಸಂದರ್ಭವನ್ನು ಇಟ್ಕೊಂಡು ಅವತ್ತು ನಮ್ಮ ನಡುವೆ ಹೇಗೆ ಜೀತ ಪದ್ಧತಿ ಜೀವಂತವಾಗಿದೆ, ಆಮೇಲೆ ಎಲ್ಲೆಲ್ಲಿ ಯಾವ ರೀತಿಯಾದಂಥ ಶೋಷಣೆ ಆಗ್ತದೆ, ಅದರಲ್ಲಿ ಕೂಡ ದೇವದಾಸಿ ಪದ್ಧತಿಯನ್ನು ಇವತ್ತು ಜೀವಂತವಾಗಿ ಒಂದೊಂದು ಪ್ರದೇಶಗಳಲ್ಲಿ ಇಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಭಾಳ ನೈಜ ಸ್ವರೂಪದಿಂದ ಜಡೇಶ್ ಹಂಪಿ ಅವರು ಮತ್ತು ನಾಯಕ ನಟರಾದಂಥ ಅವರು ಮಾಡಿದ್ದಾರೆ. ಇಲ್ಲಿ ನನ್ನದೊಂದು ಪ್ರಶ್ನೆ, ಒಂದು ಸಂದರ್ಭದಲ್ಲಿ ಉಚ್ಚಂಗಿದುರ್ಗದಲ್ಲಿ ಕೂಡ ಮುತ್ತು ಕಟ್ಟಿಸ್ತಕ್ಕಂಥ ಸಂದರ್ಭ ಇತ್ತು. ಆ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿರ್ತಕ್ಕಂಥ ನಾಗರಾಜ್ ಅವರು ಕೂಡ, ಬಡಿದಾಳ್ ಅವರು ಕೂಡ ಅದ್ರ ಬಗ್ಗೆ ಒಂದು ದೊಡ್ಡ ಲೇಖನವನ್ನು ಮಾಡಿದ್ರು. ನಾವು ಕೂಡ ಅವರೊಟ್ಟಿಗೆ ಇದ್ದಂಥ ಸಂದರ್ಭ ಕೂಡ ಇತ್ತು. ಅದು ಕೂಡ ಇವತ್ತು ಭಾಳ ದೊಡ್ಡ ಪ್ರಚಾರ ಪಡೀತು. ಆದರೆ ಇವತ್ತಿನ ಸಂದರ್ಭದಲ್ಲಿ ಆ ಸಿನಿಮಾ ಒಂದು ಸಾಮಾಜಿಕ ಬದುಕಿನತ್ತ ಸಾಂವಿಧಾನಿಕವಾಗಿ, ಯಾಕಂದರೆ ನಮಗೆ ಸಂವಿಧಾನ ಏನೇನು ಕೊಟ್ಟಿದೆ ಅನ್ನೋದಕ್ಕಂತ ಒಂದು, ಈಗ ಯಾಕಂದರೆ ನೀವು ಚೋಮನ ದುಡಿ ನೋಡ್ಬೋದು, ಶಿವರಾಮ್ ಕಾರಂತ ಬರೆದಿರ್ತಕ್ಕಂಥ ಚೋಮನ ದುಡಿ ಕಾದಂಬರಿಯಲ್ಲಿ ಅವನ ಜೀವನ ಉದ್ದಕ್ಕೂ ರೈತನಾಗಿ ಬದುಕಬೇಕು, ರೈತನಾಗಿ ನಾನು ಸಾಯ್ಬೇಕಂತಕ್ಕಂಥ ಒಂದೇ ಆಶಯವನ್ನು ಇಟ್ಕೊಳ್ತಾನೆ. ಕೊನೆಗೆ ಆ ಸೋಮನಗೌಡ ಅವನಿಗೆ ಒಂದು ಎಕರೆ ಎಲ್ಲೋ ಒಂದು ಕಡೆಗೆ ಒಂದು ಪಂಜರ ಭೂಮಿಯನ್ನು ಕೊಟ್ಟಾಗ ಅವನು ಕಳ್ಳನ್ನು ಕುಡಿದು ಸಂತೋಷ ವ್ಯಕ್ತಪಡಿಸಿ ನಂತರ ದಿನಮಾನಗಳಲ್ಲಿ ಅವ್ರ ತಾಯಿ ಒಂದು ಮಾತನ್ನು ಹೇಳ್ತಾರೆ, ಇಲ್ಲ ನೀವು ಎಂಥ, ನಾವೀಗ ಚೋಮನಿಗೆ ನಾನು ಹೊಲವನ್ನು ಕೊಟ್ಟೆ ಅಂತಕ್ಕಂಥ ಒಂದು ಸಂದರ್ಭ ಹೇಳಿದಾಗ, ನೀನು ಎಂಥ ತಪ್ಪು ಮಾಡಿದ ಮಗ, ಕೊಲೆ ಮಾದಿಗರಿ ಏನಾದರೂ ಈ ಭೂಮಿಯನ್ನು ಉಳಿದು ಭೂತಾಯಿ ಶಾಪ್ಕಣ ಮಗ ಅಂತಕ್ಕಂಥ ಸ್ಥಿತಿಯನ್ನು ಆ ಇಡೀ ಕಾದಂಬರಿಗಳಲ್ಲಿ ನಾವು ಅನಾವರಣಗೊಳ್ತೀವಿ. ಅದೇ ರೀತಿಯಾಗಿ ಜಡೇಶ್ ಹಂಪಿಯವರು ಮತ್ತು ಇದನ್ನು ಬರೆದಿರ್ತಕ್ಕಂಥದ್ದು ಕೂಡ ಇಲ್ಲಿ ಒಂದು ಜಮೀನ್ದಾರಿ ಪದ್ಧತಿ ಅಂತಕ್ಕಂಥದ್ದು ಭಾಳ ದೊಡ್ಡ ಮೇಲೆಸಿದೆ ಅಲ್ಲಿ. ಯಾಕಂತ ಹೇಳಿದ್ರೆ ಅಲ್ಲಿ ಜನರನ್ನು ಪ್ರಾಣಿಗಳ ಥರ ದುಡಿಸ್ಕೊಳ್ತಾರೆ ಒಂದು. ಅದೇ ರೀತಿ ಸಿದ್ಧಲಿಂಗಯ್ಯನವರ ಒಂದು ಊರಿಕೇರಿಯಲ್ಲಿ ಕೂಡ ನೀವು ತನ್ನ ತಂದೆ ತಾಯಿಗಳನ್ನು ಎತ್ತುಗಳಾಗಿ ಅದು ನೋಡ್ತಕ್ಕಂಥ ಸಂದರ್ಭವನ್ನು ನೋಡಿದಾಗ ಅವರ ಒಂದು ಅಕ್ಷರ ಬರವಣಿಗೆ ಕ್ರಾಂತಿ ಆಗುತ್ತೆ. 70ರ ಕಾಲಘಟ್ಟದಲ್ಲಿ ದಲಿತ ಸಂಘರ್ಷ ಸಮಿತಿಯ ಮುಖ್ಯಂತರ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಅದನ್ನು ಪ್ರಾರಂಭ ಮಾಡಿ ಇಕ್ಕರ್ಲಾ ಒದಿರ್ಲಾ ಎಬ್ಬರ್ಲಾ ಅವ್ರ ಚರ್ಮ ಅಂತಕ್ಕಂಥ ಒಂದು ಪ್ರಗತಿಪರ ಆಲೋಚನೆಗಳನ್ನು ಇಟ್ಕೊಂಡು ಅಕ್ಷರ ರೂಪದಲ್ಲಿ ಕ್ರಾಂತಿಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಬಾಬಾ ಸಾಹೇಬ್ರ ಸಂವಿಧಾನ ಇವತ್ತು ಉಳಿಬೇಕು ಅನ್ನೋದಾದರೆ ಇವತ್ತಿನ ಇಂತಿಂಥ ಅನೇಕ ಸಾಮಾಜಿಕ ಚಿತ್ರಗಳು ಬರ್ತಕ್ಕಂಥದ್ದು ಭಾಳ ಮುಖ್ಯ. ಅದಕ್ಕೆ ಆ ಒಂದು ಸಿನಿಮಾ ತೆಗೆದಕ್ಕಂಥ ನಿರ್ದೇಶಕರು, ನಾಯಕ ನಟರು, ಅಲ್ಲಿರ್ತಕ್ಕಂಥ ತಾಂತ್ರಿಕ ವರ್ಗದ ಎಲ್ಲರಿಗೂ ಕೂಡ ನಾವು ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ನಮ್ಮ ಎಲ್ಲ ಪ್ರಗತಿಪರ ಚಿಂತಕ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾವು ಒಂದು ಕಾಲಘಟ್ಟದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಬರ್ತಿದೆ ಅಂತ ಹೇಳಿದ್ರೆ ಬಂಡಿ ಕಟ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಇತ್ತು. ಅದು ಸೋಷಿಯಲ್ ಮೊರಾಲಿಟಿ ಬಗ್ಗೆ ಒಂದು ಸಂದೇಶ ಇರೋದು. ಇಂಥ ಸಿನಿಮಾಗಳು ಇತ್ತಿನ ದಿನಮಾನಗಳಲ್ಲಿ ಒಂದು ವಿರಳ ಆದರೂ ಕೂಡ ಒಂದೊಂದು ಸಂದರ್ಭದಲ್ಲಿ ಇಂಥ ಸಿನಿಮಾಗಳು ಎದೆಗಾರಿಕೆ ಬೇಕು. ಯಾಕಂದರೆ ಒಂದು ದಲಿತರ ಸಿನಿಮಾವನ್ನು ನೋಡಬೇಕಂದ್ರೆ ಕಷ್ಟ ಆಗ್ತದೆ. ಯಾಕಂದರೆ ಇಂಥ ಸಿನಿಮಾಗಳು ಮಾರುಕಟ್ಟೆಯಲ್ಲಿ ಯಾವುದೇ TRPಗಳು ಸಿಕ್ಕಲ್ಲ. ಅಂಥ ಸಂದರ್ಭದಲ್ಲಿ ವಿಜಯ್ ಅಂತಕ್ಕಂಥ ಒಬ್ಬ ನಟ
ಇಂಥ ಒಂದು ಸಾಹಸಕ್ಕೆ ಕೈ ಹಿಡಿದು ಸಾಮಾಜಿಕ ಬದುಕಿನಂಥ ಎಲ್ಲರನ್ನು ಎಚ್ಚರಗೊಳಿಸ್ತಕ್ಕಂಥ ಇವತ್ತು ಮಾಧ್ಯಮ ಅಂತೂ ಎಲ್ಲ ಕಡೆಗೆ ಆ ಒಂದು ಸಿನಿಮಾದ ಕಥೆಯನ್ನು ಪ್ರಶಂಸಿದೆ ಅಂತಕ್ಕಂಥದ್ದು ಹಿಂದಿನ ವಾಟ್ಸಪ್ಪು ಟ್ವಿಟರ್ ಎಲ್ಲ ಕಡೆಗೆ ನಾವು ನೋಡ್ತಾ ಇದ್ದೀವಿ. ಇಂಥ ಅನಿಷ್ಟ ಪದ್ಧತಿ ಆಗಿರ್ತಕ್ಕಂಥ ದೇವದಾಸಿ ಪದ್ಧತಿಯು ಜೀತ ಪದ್ಧತಿ ಅಥವಾ ಯಾರಿಗೆ ಉಳುವನಿಗೆ ಒಡೆಯನಿಲ್ಲ ಭೂಮಿ ಇಲ್ತಕ್ಕಂಥ ಸಂದರ್ಭದಲ್ಲಿ ಏನು ನಡೆದಿದೆ ಅಂತಕ್ಕಂಥದ್ದನ್ನು ಇಟ್ಟಿದ್ದಾರೆ. ಆದ್ದರಿಂದ ಅದನ್ನು ನಾನು ಭಾಳ ಸಂತೋಷದಿಂದ ನನ್ನ ಪೂರ್ವ ಕಾರ್ಮಿಕರು ಎಲ್ಲರೂ ಕೂಡ ಅಂತಹ ಸಿನಿಮಾಗಳನ್ನು ನೋಡಿ ನಾವು ಅಟ್ಲೀಸ್ಟು ನಾನು ಒಂದು ಕೊನೆಯದಾಗಿ ತಮಗೊಂದು ಮಾತನ್ನು ಹೇಳ್ತೀನಿ. ನೋವು, ಅವಮಾನ, ಅಪಮಾನ, ನಿಂದನೆ ಇದು ಎಲ್ಲದರ ವಿಮೋಚನೆ ಶಿಕ್ಷಣ. ಈ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಈ ನೆಲದ ಕಾನೂನೇ ಪ್ರತಿಯೊಬ್ಬರಿಗೆ ಸಾಕ್ಷಿಯಾಗಿದೆ ವಿನಃ ಯಾವುದೇ ಒಂದು ತಲ ಸಮುದಾಯಕ್ಕಲ್ಲ, ಇಡೀ ಭಾರತದ ಬದುಕ್ತಕ್ಕಂಥ ಎಲ್ಲ ಪ್ರಜೆಗಳಿಗೂ ಕೂಡ ಭಾರತ ಸಂವಿಧಾನದ ಆಶಯಗಳನ್ನು ಎತ್ತಿಡಿರ್ತಕ್ಕಂಥ ಇಂದಿನ ದಿನಮಾನಗಳ ಚಿತ್ರಗಳು ಇನ್ನೂ ಹೆಚ್ಚು ಮೂಡಿ ಬರಲಿ ಅಂತಕ್ಕಂಥದ್ದನ್ನು ನಾನು ಭಾಳ ವಿನಮ್ರತೆಯಿಂದ ಕೇಳ್ತಾ, ಇವತ್ತು ಏನೋ ಪತ್ರಿಕಾ ಮಾಧ್ಯಮವರೋದು ಅವರು ಅಂಥ ಸಿನಿಮಾಗಳು ಬರಲಿ ಅಂತಕ್ಕಂಥ ಬರೆದಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಒಬ್ಬ ಕನ್ನಡ ವಿಶ್ವವಿದ್ಯಾಲಯದ ಅಧ್ಯಕ್ಷನಾಗಿ, ಕನ್ನಡ ವಿಭಾಗದ ಅಧ್ಯಕ್ಷನಾಗಿ ನಾನು ಅದನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತೀನಿ. ಇವತ್ತು ನಾನು ನಿನ್ನೆ ಸರ್ ಜೊತೆಗೆ ಮಾತಾಡ್ಬೇಕಾದ್ರೆ ಸರ್ರು ಮತ್ತು ನಾಗರಾಜ್ ಬಡ್ದಾಳ್ ಅವರು ದೇವದಾಸಿ ಪದ್ಧತಿ ಬಗ್ಗೆ ಸಾಕಷ್ಟು 2019 ಬಂದ ಹೊಸದಲ್ಲಿ ಒಂದು ಆರ್ಟಿಕಲ್ ಬರೆದು ಪ್ರಜಾವಾಣಿ ಅಂತ ಯಾವ ಪತ್ರಿಕೆಯಿಂದ ಮರ್ತು ಹೋಗಿದ್ದೀನಿ, ಅಲ್ಲಿ ಬಂದಿತ್ತು. ಆ ಪತ್ರಿಕೆಯಲ್ಲಿ ಅಂದರೆ ಅಂಥದ್ದೇ ಸಮಸ್ಯೆಯನ್ನು ಇಟ್ಕೊಂಡು ಕನ್ನಡದಲ್ಲಿ ಸಿನಿಮಾಗಳು ಬರೋದು ಭಾಳ ವಿರಳ. ಈ ಥರದ್ದು ಒಂದು ಕಾನ್ಸ್ಟಿಟ್ಯೂಷನ್ ಅಥವಾ ಬಾಬಾ ಸಾಹೇಬರು ಬೇರೆ ಬೇರೆ ಆಶಯಗಳು ಇಟ್ಕೊಂಡು ಬಂದಿರೋದು ತಮಿಳ್ನಾಡು ಮತ್ತು ಮಹಾರಾಷ್ಟ್ರದಲ್ಲಿ ನೋಡ್ತೀವಿ. ಕನ್ನಡದಲ್ಲಿ ಅಂಥ ಸಿನಿಮಾಗಳು ಇತ್ತೀಚೆಗೆ ಕಾಟೇರ ಬಂದಿತ್ತು, ಇವಾಗ ಲ್ಯಾಂಡ್ ಲಾರ್ಡ್ ಅಂತ ಸಿನಿಮಾ ಬಂದಿದೆ. ನಿಜವಾಗ್ಲೂ ದುನಿಯಾ ವಿಜಯ್ ಅವರು ಒಂದು ದೊಡ್ಡ ಸ್ಟಾರ್ ಆಗಿದ್ದರೂ ಕೂಡ ಇಂದು ಸೋಷಲ್ ಕಾಸ್ ಇರೋಂಥ ಒಂದು ಸಿನಿಮಾಗಳನ್ನು ಮಾಡಿ ಮುಖ್ಯವಾಗಿ ಅಲ್ಲಿ ಜೀತ ಪದ್ಧತಿ ಮತ್ತು ಫ್ಯೂಡಲ್ ದರ್ಪ ಹಾಗೆ ದೇವದಾಸಿ ಪದ್ಧತಿ ಅಂತ ಬೇರೆ ಬೇರೆ ಅಂತಂದರೆ ಹೇಗೆ ಭೂ ಹಿಡುವಳಿ ಅದು 1970-80 ದಶಕದ ಸಿನಿಮಾ ಆಗಿದ್ದು ಕೂಡ ಈಗಲೂ ಕೂಡ ಮಾನಸಿಕವಾಗಿ ಎಷ್ಟು ನಾವು ಅಂದರೆ ಇದು ಬೇರೆ ಥರದ್ದು ಒಂದು ಆಸ್ತಿ ಹಕ್ಕು ಎಲ್ಲ ಇದ್ದರೂ ಕೂಡ ಒಂದು ಮಾನಸಿಕ ಗುಲಾಮಗಿರಿಯ ಒಂದು ಪದ್ಧತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಸೊ ಹಾಗಾಗಿ ಇಂಥ ಸಿನಿಮಾಗಳು ಸಾಕಷ್ಟು ಬೇರೆ ಬೇರೆ ಕಾರಣಗಳಿಗೆ ಸೋಲ್ತಾ ಇದ್ದಿದ್ದು ಕೂಡ ಅದ್ರ ಬಗ್ಗೆ ಭಾಳ ಕಷ್ಟ ಆಗ್ತಿದೆ. ಹಾಗಾಗಿ ನಾವು ಎಲ್ಲ ಈ ಒಂದು ತಿಳಿದವರು ಪ್ರೋಗ್ರೆಸಿವ್ ಮೈಂಡ್ಸು, ಪ್ರಾಧ್ಯಾಪಕರು, ಬೇರೆ ಬೇರೆ ಪತ್ರಕರ್ತ ಮಿತ್ರರು ಮತ್ತು ವಿವಿಧ ಸಂಘಟನೆ ಮುಖಂಡರು ಮತ್ತು ಪ್ರಗತಿಪರರು ಎಲ್ಲರೂ ಒಟ್ಟುಗೂಡಿ ಸಂವಿಧಾನದ ಆಶಯಗಳಲ್ಲಿ ನಂಬಿಕೆ ಇಟ್ಟಂಥವರು ಇಂಥ ಸಿನಿಮಾಗಳು ಗೆಲ್ಲಬೇಕು. ಯಾಕಂದರೆ ಆ ಸಿನಿಮಾ ನಾಯಕರ ಜೊತೆಗೆ ನಾವು ಮಾತಾಡಿದ್ದೀವಿ, ನಿರ್ದೇಶಕರ ಜೊತೆಗೆ ಮಾತಾಡಿದ್ದೀವಿ, ಬೇರೆ ಬೇರೆ ಸಿನಿಮಾ ಶೋಗಳನ್ನು ಕೂಡ ನೋಡಿದ್ವಿ. ಇಲ್ಲೇ ದಾವಣಗೆರೆನಲ್ಲಿ ಗೀತಾಂಜಲಿ ಥಿಯೇಟ್ರ್ ಅಂತ ಅನಿಸುತ್ತೆ, ಆ ಥಿಯೇಟ್ರಲ್ಲಿದೆ. ದಯಮಾಡಿ ತಮ್ಮ ಪತ್ರಿಕೆ ಮತ್ತು ಪ್ರಿಂಟ್ ಮತ್ತು ಮೀಡಿಯಾ ಎರಡೂ ಮುಖಾಂತರ ಮನವಿ ಮಾಡಿಕೊಳ್ಳಿ. ದಯಮಾಡಿ ಜನಗಳಿಗೆ ಒಂದಿಷ್ಟು ಸುದ್ದಿ ತಿಳಿಸಿದರೆ ಭಾಳ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ವಿ. ಯಾಕಂದರೆ ಈ ಥರ ಸಿನಿಮಾಗಳು ತಮಿಳಲ್ಲಿ ಮಾತ್ರ ಬಂದು ಕನ್ನಡದಲ್ಲಿ ಆ ಥರದ ಪ್ರಯತ್ನಗಳಾಗಿಲ್ಲ. ದಯಮಾಡಿ ಅಂದರೆ ನಮಗೆ ಇವಾಗ KGF, ಕಾಂತಾರ ಮಾದರಿಗಳ ಬಗ್ಗೆ ನಮ್ಗೆ ಹೆಚ್ಚು ಇದೆ. ಬಟ್ ಒಂದು ಸೋಷಲ್ ಕಾಸ್ ಇಟ್ಕೊಂಡು ಬಂದರೆ ಸಿನಿಮಾಗಳು ತುಂಬ ಅಪರೂಪ. ಅಂಥದ್ರಲ್ಲಿ ಇದನ್ನು ಗೆಲ್ಸೋಕ್ಕೆ ಎಲ್ಲರೂ ಪ್ರಾಮಾಣಿಕವಾಗಿ ಅಂದರೆ ನಾವು ಅದ್ರ ಪ್ರಚಾರ ಅಂತ ಹೇಳ್ತಿಲ್ಲ, ಆ ಆಶಯಗಳಿಗೋಸ್ಕರ, ಸಂವಿಧಾನದ ಆಶಯಗಳಿಗೋಸ್ಕರ ಈ ಸಿನಿಮಾ ಗೆಲ್ಲಬೇಕನ್ನೋದು ನಮ್ಮೆಲ್ಲರ ಹಂಬಲ. ಅದಕ್ಕಾಗಿ ನೀವೆಲ್ಲರೂ ಸಪೋರ್ಟ್ ಮಾಡಬೇಕಂತ ನಿಮ್ಮಲ್ಲಿ ಕೇಳ್ಕೊಂಡು